ಸೂರಜ್ ಅವರ ಈ ಪಂದ್ಯವನ್ನು ಗೆದ್ದಂಥ ಟೀಮು ಲೋಯಲ ಟೀಮ್ ಮೇಲೆ ಆಡಬೇಕಾಗುತ್ತೆ. ಮತ್ತೊಂದು ಅಗಲವಾದ ಚೆಂಡು ರೋಹಿಣಿ ಬಿಸ್ವಾಸ್ ಅವರಿಂದ ಮತ್ತೊಂದು ಚುಕ್ಕಿ ಎಸೆತ ರೋಹಿಣಿ ಬಿಸ್ವಾಸ್ ಅವರಿಂದ ಜೈನ್ ತಂಡದ ಆಟಗಾರರು ರನ್ ಕದಿಯಲು ವಿಫಲರಾಗ್ತಾ ಇದ್ದಾರೆ. ಕೇವಲ 1 ರನ್ ಅನ್ನು ಪಡಿತಾ ಇದ್ದಾರೆ. ಜೈನ್ ತಂಡದ ಬಿರುಸಿನ ಆಟಗಾರ ಸೂರಜ್ ಅವರು ಸಿಕ್ಸರ್ ಮೂಲಕ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತೊಂದು ಭರ್ಜರಿ ಹೊಡೆತ ಸಿಕ್ಸರ್ ಸೂರಜ್ ಅವರಿಂದ. ಒಂದು ಬಾಲ್ಗೆ 11 ರನ್. ಮತ್ತೊಂದು ಭರ್ಜರಿ ಸಿಕ್ಸರ್ ಅನ್ನು ಹೊಡೆದಿದ್ದಾರೆ ಜೈನ್ ತಂಡದ ಆಟಗಾರ ರೋಹಿಣಿ ಬಿಸ್ವಾಸ್ ಅವರಿಗೆ. ದಯವಿಟ್ಟು ಗಮನಿಸಬೇಕಿಲ್ಲಿ, ಈ ಪಂದ್ಯವನ್ನು ಗ್ಲೋಬಲ್ ತಂಡ ಗೆದ್ದಿದೆ. ನೆಕ್ಸ್ಟ್ ಮ್ಯಾಚು ಗ್ಲೋಬಲ್ ಮತ್ತು ಲೋಯಲ ತಂಡ ನಡುವೆ ನಡೆಯಲಿದೆ. ಹಾಗಾಗಿ